ವೀಕ್ಷಕರೇ ನಮಸ್ಕಾರ. ಒಡಿಶಾದ ಕೊರಾಟ್ಪುರ್ ಚರ್ಚ್ ಪ್ರಾರ್ಥನೆ ಸಂದರ್ಭ ಕೆಲ ಕಿಡಿಗೇಡಿಗಳು ದಾಳಿ ಮಾಡಿದ್ದಾರೆ. ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಖಾಕಿ ಪಡೆ ಅಲರ್ಟ್ ಆಗಿದ್ದಾರೆ. ಒಡಿಶಾದಲ್ಲಿ ಕ್ರೈಸ್ತ ಸಮುದಾಯ ಪ್ರಾರ್ಥನೆ ಸಲ್ಲಿಸುವಾಗ ಆ ಪ್ರಾರ್ಥನಾಲಯಕ್ಕೆ ಒಂದು ದುಷ್ಕರ್ಮಿಗಳ ಗುಂಪು ಏಕಾಏಕಿ ದಾಳಿ ಮಾಡುತ್ತೆ. ಒಳಗಿದ್ದ ಕ್ರೈಸ್ತ ಅನುಯಾಯಿಗಳನ್ನು ಹೊಡೆದಿದ್ದಲ್ಲದೆ ನಿಂದನೆ ಮಾಡಿದ್ದಾರಂತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಡಿಶಾದ ಖಾಕಿ ಪಡೆ ಈಗ ಹೈ ಅಲರ್ಟ್ ಆಗಿದ್ದಾರೆ. ಒಡಿಶಾದಲ್ಲಿ ಕ್ರೈಸ್ತ ಸಮುದಾಯ ಪ್ರಾರ್ಥನೆ ಮಾಡುತ್ತಿರುವ ಸಂದರ್ಭ ಒಂದು ಗುಂಪು ಅಲ್ಲಿಗೆ ದಾಳಿ ಮಾಡಿದ್ದಲ್ಲದೆ ಅವರ ಮೇಲೆ ದಾಳಿ ಮಾಡಿ ನಿಂದನೆ ಮಾಡಿರುವ ಆರೋಪ ವ್ಯಕ್ತವಾಗಿದೆ. ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡುತ್ತಿದ್ದಾರೆ. ಕ್ರೈಸ್ತ ಸಮುದಾಯದ ಆಕ್ರೋಶ, ಮತಾಂಧರಿಗಾಗಿ ಖಾಕಿ ಶೋಧ. ಈ ತಿಂಗಳ 25ನೇ ತಾರೀಕು ಕಿಡಿಗೇಡಿಗಳ ಗುಂಪಿನಿಂದ ದಾಳಿ ಎಂದು ಹೇಳಲಾಗ್ತಿದೆ. ಮೈಕೊಂದರಲ್ಲಿ ಜೋರಾಗಿ ಘೋಷಣೆ ಕೂಗುದ್ರಂತೆ. ಈ ಗ್ರಾಮದಲ್ಲಿ ಯಾರು ಕೂಡ ಕ್ರೈಸ್ತ ಧರ್ಮದಲ್ಲಿ ಮುಂದುವರಿಯಬಾರದು. ಹೇಳೋದಕ್ಕೆ ನೀವ್ಯಾರು? ಚರ್ಚ್ ಕಟ್ಟಡವನ್ನ ಧ್ವಂಸ ಮಾಡುವುದಾಗಿ ಬೆದರಿಕೆ. ಇದು ಒಂದು ತರಹದ ಭಯವನ್ನು ಉತ್ಪಾದಿಸುವುದಲ್ವಾ? ಕಿಡಿಗೇಡಿಗಳ ಹುಡುಕಾಟಕ್ಕೆ ಸರ್ಕಾರ ಆದೇಶ ಮಾಡಿದೆ. ಒಡಿಶಾ ಚರ್ಚ್ ಪ್ರಾರ್ಥನೆಯ ವೇಳೆ ದಾಳಿ ಮಾಡಲಾಗಿದೆ. ನಮ್ಮ ದೇಶ ಯಾಕೆ ಮುಂದುವರಿತಿಲ್ಲ ಅಂತ ಕೇಳಿದ್ರೆ ಇದೇ ಕಾರಣಕ್ಕೋಸ್ಕರ. ಪ್ರತಿ ವಿಚಾರದಲ್ಲೂ ಜಾತಿ ಹುಡುಕ್ತೀರಿ, ಪ್ರತಿ ವಿಚಾರದಲ್ಲೂ ಧರ್ಮ ಹುಡುಕ್ತೀರಿ, ಪ್ರತಿ ವಿಚಾರದಲ್ಲೂ ಸಂಪ್ರದಾಯ, ಆಚರಣೆ, ವಿಶ್ವಾಸ ಇವೆಲ್ಲವನ್ನು ಹುಡುಕೊಂಡು ಹೋಗಿ ನಾವು ಇನ್ಯಾವಾಗ ಅಭಿವೃದ್ಧಿ ಹೊಂದುವ ದೇಶವಾಗಿ ಪರಿವರ್ತನೆಯಾಗೋದು? ಚೀನಾ ದೇಶಗಳಂತಹ ಮುಂದುವರಿದ ದೇಶಗಳಲ್ಲಿ ಧಾರ್ಮಿಕ ವಿಚಾರವಾಗಿ ಈ ತರಹದ ಕಲಹಗಳೆಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಅಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ಆ ದೇಶ ಮುಂದುವರೆದಿದೆ. ಒಡಿಶಾ ಅನ್ನುವಂತಹ ಸಣ್ಣ ಪುಟ್ಟ ರಾಜ್ಯ, ಆ ರಾಜ್ಯದಲ್ಲಿ ಈ ತರಹದ್ದೊಂದು ಪರಿಸ್ಥಿತಿಗೆ ಅವಕಾಶ ಮಾಡಿಕೊಟ್ಟವರು ಯಾರು? ಒಡಿಶಾ ಚರ್ಚ್ ಪ್ರಾರ್ಥನೆಯ ವೇಳೆ ದಾಳಿ, ಪರಿಸ್ಥಿತಿ ಉದ್ವಿಗ್ನ. ಖಾಕಿ ಹೈ ಅಲರ್ಟ್ ಆಗಿದೆ. ಪ್ರಾರ್ಥನೆಗೆ ಅಡ್ಡಿಪಡಿಸಿದ್ದಲ್ಲದೆ ನಿಂದನೆ ಆರೋಪವೂ ಕೂಡ ವ್ಯಕ್ತವಾಗಿದೆ. ಕ್ರೈಸ್ತ ಸಮುದಾಯದ ಆಕ್ರೋಶ, ಮತಾಂಧರಿಗಾಗಿ ಖಾಕಿ ಶೋಧ. ಈ ತಿಂಗಳ 25ನೇ ತಾರೀಕು ಕಿಡಿಗೇಡಿಗಳ ಗುಂಪಿನಿಂದ ದಾಳಿ. ಸಂವಿಧಾನ ಕೊಟ್ಟಿರ್ತಕ್ಕಂಥ ಅವಕಾಶ, ಆ ಅವಕಾಶ ಪ್ರತಿ ಧರ್ಮಕ್ಕೂ ಪ್ರತಿ ಸಮುದಾಯಕ್ಕೂ ಕೂಡ ಅನ್ವಯಿಸುತ್ತೆ. ಇದು ಕೇವಲ ಒಂದು ಸಮುದಾಯದ ಪ್ರಾರ್ಥನೆಗೆ ಮಾತ್ರ ಅನುವು ಮಾಡಿಕೊಟ್ಟಿರುವ ದೇಶವಲ್ಲ. ಈ ದೇಶದಲ್ಲಿ ಬದುಕುತ್ತಿರುವ ಧರ್ಮ ಇದ್ದವನು, ಧರ್ಮ ಇಲ್ಲದೇ ಇರುವವನು, ಪ್ರತಿಯೊಂದು ಧರ್ಮಕ್ಕೂ ಕೂಡ ಅದರದೇ ಆದ ಸ್ವಾತಂತ್ರ್ಯಗಳಿದ್ದಾವೆ. ಆ ಸ್ವಾತಂತ್ರ್ಯದ ಭಾಗವಾಗಿ ಅವನು ಆ ಧರ್ಮಕ್ಕನುಸಾರವಾಗಿ ವಸ್ತ್ರ ಧರಿಸಬಹುದು, ಆ ಧರ್ಮಕ್ಕನುಸಾರವಾಗಿ ಆತ ಪ್ರಾರ್ಥನೆ ಮಾಡಬಹುದು, ಆ ಧರ್ಮಕ್ಕನುಸಾರವಾಗಿ ಆತನ ಆಹಾರ ಪದ್ಧತಿಯನ್ನು ಕೂಡ ಅಳವಡಿಸಿಕೊಳ್ಳಬಹುದು. ಅದಕ್ಕೆ ತಡೆವೊಡ್ಡುವಂಥ ಅಧಿಕಾರ ಯಾವೊಬ್ಬನಿಗೂ ಇಲ್ಲ. ಇಲ್ಲೊಂದು ಸಣ್ಣ ತಂಡ ಮಾಡುವಂಥ ಕೆಲಸ ಆಯಿತು, ಸಣ್ಣ ಗುಂಪು. ಆ ಗುಂಪಿಗೆ ಧರ್ಮವೇ ಇರೋದಿಲ್ಲ. ಆ ಗುಂಪು ಈ ತರಹದ ಪ್ರಾರ್ಥನಾಲಯಕ್ಕೆ ಎಂಟ್ರಿ ಕೊಟ್ಟು ಅವರನ್ನು ಬೆದರಿಸಿ ಅದನ್ನು ರೀಲ್ಸ್ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಹೀರೋ ಆಗೋದಕ್ಕೆ ಪ್ರಯತ್ನ. ಇದು ಬೇರೆ ಇನ್ಯಾವ ಉದ್ದೇಶವೂ ಅಲ್ಲ. ಅವರಿಗೆ ಅವರದೇ ಆದಂತಹ ಸ್ವಾರ್ಥ ಹಿತಾಸಕ್ತಿಗಳಿರ್ತಾವೆ. ರೀಲ್ಸ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ನಾನು ಧರ್ಮ ಜಾಗೃತಿ ಮಾಡ್ತಾ ಇದ್ದೀನಿ. ಅಸಲಿಯಾಗಿ ಇದು ಧರ್ಮ ಜಾಗೃತಿ ಅಲ್ವೇ ಅಲ್ಲ. ಇದು ಧರ್ಮಕ್ಕೆ ಕೆಟ್ಟ ಹೆಸರು ತರುವಂತಹ ಪ್ರಯತ್ನ. ಮೈಕೊಂದ್ರಲ್ಲಿ ಜೋರಾಗಿ ಘೋಷಣೆ ಕೂಗ್ತಾರಂತೆ ಆ ಭಾಗದಲ್ಲಿ, ಆ ಗ್ರಾಮದಲ್ಲಿ. ನೀವು ಯಾರು ಇಲ್ಲಿರೋರು ಯಾರು ಕ್ರೈಸ್ತ ಧರ್ಮದಲ್ಲಿ ಮುಂದುವರಿಬಾರ್ದು. ನೀವು ಒಂದು ವೇಳೆ ಮುಂದುವರೆದಿದ್ದೇ ಆದಲ್ಲಿ ನಿಮ್ಮ ಚರ್ಚ್ ಕಟ್ಟಡವನ್ನು ಧ್ವಂಸ ಮಾಡ್ತೀವಿ. ನಾವು ಎಲ್ಲಿ ಬದುಕ್ತಾ ಇದ್ದೀವಿ? ಭಾರತದಲ್ಲಿ. ಈ ಭಾರತದಲ್ಲಿ ಈ ತರಹದ್ದೊಂದು ಥ್ರೆಟ್ಟು, ಈ ತರಹದ್ದೊಂದು ಬೆದರಿಕೆಗಳು ನಿಜಕ್ಕೂ ಕೂಡ ಅಲ್ಲಿನ ಪೊಲೀಸರಿಗೆ ಸವಾಲಾಗಿ ಪರಿವರ್ತನೆಯಾಗಿದೆ ಒಡಿಶಾದ ಈ ಒಂದು ಘಟನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.